ಮಾರ್ನಿಂಗ್ ಸೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀನಿ. ಟೈಮ್ ನೋಡಿದ್ರ 11:30 ಆಗಿರ್ಬೇಕಾ? ಇಲ್ಲ, ಪೌನೆ 12 ಹಾಕ್ ಬಂತ. 12 ಹಾಕಿ ಇನ್ನು 2 ನಿಮಿಷ ಉಳ್ದೈತಿ. ಇನ್ ಯಾಕಂದ್ರೆ ಇವ್ರು ಇಲ್ಲಿ ಅಡಿಗೆ ಮಾಡ್ಕೊಂಡು ಪಾರ್ಟಿ ಗಿರ್ಟಿ ಎಲ್ಲಾ ಮಾಡಿದ್ರೆ ಹಿಂಗಾಗಿ ಇದೆಲ್ಲ ರೈಡ್ ಹಿಡಿಸ್ಬಿಟ್ರ ನನ್ನ ದೋಸ್ತರೆಲ್ಲ ಕುಡಿಸಿ ಎಲ್ಲ ಸ್ವಚ್ಛ ಮಾಡಿದ್ನಿ. ಬೆಳಿಗ್ಗೆ ಎದ್ದ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಒಬ್ರು ಇವತ್ತ ಕುಕಿಂಗ್ ಬರೋದಾರ, ಅವ್ರದ ಕುಕಿಂಗ್ ಶೂಟ್ ಮುಗಿಸ್ಬೇಕ. ಆಮೇಲೆ ಇವತ್ ನಿಮ್ಗ ಏನಾರ ಒಂದು ಡಿಫ್ರೆಂಟ್ ಆಗಿರುವಂತ ಕಂಟೆಂಟ್ ಕೊಡ್ಬೇಕಂತ ಹೇಳಿ ಅನ್ಕೊಂಡೇವಿ ಇಬ್ರು. ಎಸ್, ಅದೇನಪ್ಪಾ ಅಂತಂದ್ರ 100 ಚಾಲೆಂಜ್. ಎಸ್, 100 ಚಾಲೆಂಜ್ ಅನ್ನ ಇವತ್ತ ರೂಪಾಯಿ ಚಾಲೆಂಜ್ ಮಾಡತ್ತೇವ್ ನಾವ್ ಇವತ್ತ. ನಾನ ಇವ್ರಿಗೆ ಏನಾರ ಸಾಮಾನ್ಗಳನ್ನ ತಗೊಂಡ್ಬರ್ತೇನಿ, ಇವ್ರು ನನಗ್ ಏನಾರ ಸಾಮಾನ್ಗಳನ್ನ ವಸ್ತುಗಳನ್ನಪ್ಪ ಡಬಲ್ ಮೀನಿಂಗ್ ನಾಗ ಇರ್ತಾರ ಎಲ್ಲಾರು. ನಮಗೇನಾರ ವಸ್ತುಗಳು ತಗೊಂಡ್ಬರ್ತಾರ. ಯಾರು ಹೆಚ್ಚು 100 ರೂಪಾಯಿ ಒಳಗ ಯೂಸ್ಫುಲ್ ಆಗುವಂತಹ ವಸ್ತುಗಳನ್ನ ತಗೊಂಡ್ಬರ್ತಾರ ನೋಡೋಣ್ರಂತ. ನನ್ ಹೆಂಗಿತ್ತಂದ್ರ ಈ ಚಾಲೆಂಜ್ ಒಳಗ ಯಾರು ವಿನ್ ಆಕಾರ ನೋಡೋಣ. ಲೆಟ್ಸ್ ಗೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಶ್ವೇತಾ ಅವ್ರ ಏನ್ ಮಾಡಾಕತ್ತೀರಿ? ಇವತ್ತು ಕುಕಿಂಗ್ ಮಾಡಾಕ ಮೇಡಮ್ ಬಂದಾರ, ಎಲ್ಲ ರೆಡಿ. ಮೇಡಮ್ ನಮಸ್ಕಾರ, ಆರಾಮದಿರಿ ಸರ್? ನಾವು ಆರಾಮದೇವ್ ಸರ್. ಆರಾಮ್ರಿ? ನೋಡ್ರಿ, ಇವರು ವಿಶ್ವಕರ್ಮದವ್ರ. ನಮಗ್ ಅದೊಂದು ಬಾಳ ಅಂದ್ರ ಬಾಳ ಹೆಮ್ಮೆ ಆಗತೈತಿ, ಮತ್ ಭಯಂಕರ ಖುಷಿನೂ ಆಗತೈತಿ. ಸೊ ಮೇಡಮ್ ಅವ್ರ ಇವತ್ತು ಒಂದು ಡಿಶ್ ಮಾಡೋರ್ ಅದಾರ. ಏನ್ ಡಿಶ್ ಮಾಡೋರ್ ಅದಾರ ಅನ್ನೋದನ್ನ ಕೈತೂತು ಚಾನೆಲ್ನಾಗ ಹೋಗಿ ನೋಡ್ರಿ, ಆಮೇಲೆ ನಿಮಗ್ ಗುರ್ತಾಕತಿ. ಸೊ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಬರ್ತೈತಿ, ಯಾಕಂದ್ರೆ ಆಲ್ರೆಡಿ ಪೆಂಡಿಂಗ್ ವಿಡಿಯೋಗಳು ಭಾಳ ಅದಾವ. ನೆಕ್ಸ್ಟ್ 2ನೇ ವೀಕ್ ಅಥವಾ 3ನೇ ವೀಕಿಗೆ ಬರ್ತೈತಿ. ಸ್ಟಾರ್ಟ್ ಅಂತರೂ ಆಗೈತಿ ಕುಕಿಂಗ್. ಎಲ್ಲ ರೆಡಿ ಮಾಡಿ ಇಟ್ಕೊಳತ್ತೇವಿ. ರೆಡಿ ಆಗಿದ್ದ ಪಟ ಪಟ ಕುಕ್ ಮುಗಿಸ್ಕೊಳ್ಳ್ರಿ, ಆಮೇಲೆ ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ. ಎಸ್ ಮೇಡಮ್, ನೀವು ಮಾಡಿಕೊಟ್ಟಿದ್ದಂತ ರೆಸಿಪಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತಿ. ಹೆಂಗಂತೀರಿ ಶ್ವೇತಾ ಅವ್ರ? ಡಿಫ್ರೆಂಟ್ ಐತಿ ಟೇಸ್ಟ್. ಸಣ್ಣ ಹುಡುಗರಿಗೆ ಅಂದ್ರೆ ಬಹಳ ಇಷ್ಟ, ಸ್ಪೆಷಲಿ ಸಣ್ಣ ಹುಡುಗರ ಸಲುವಾಗಿ ಮಾಡ್ಯಾರ ಮೇಡಮ್. ಹೌದೌದ್ರಿ ಮೇಡಮ್, ಬೆಸ್ಟ್ ಅಂದ್ರೆ ಬೆಸ್ಟ್ ಆಗೈತ್ರಿ. ಸರ್ ಹೆಂಗೈತ್ರಿ ಮೇಡಮ್ ಮಾಡಿದ್ದು? ರಿಯಲಿ ಅಲ್ಟಿಮೇಟ್. ನಮ್ ಕೈತೂತು ಚಾನಲ್ನಾಗ ಹೋಗಿ ನೋಡ್ಬೋದು ನೀವು, ಮುಂಬರೋ ದಿನದಾಗ ಬರ್ತೈತಿ. ಸೊ ಮಾಡಿ ನೋಡ್ರಿ ಮನ್ಯಾಗ. ನೋಡ್ರಿ, ಸಬ್ಸ್ಕ್ರೈಬರ್ ಬಂದಿದ್ರು ಕುಕ್ ಮಾಡಾಕ. ಅವ್ರ ಪಾಪ ಚಾಕ್ಲೇಟ್, ಪೇಡೆ ಏನೇನೆಲ್ಲ ತೊಗೊಂಬಂದಾರ ಹುಡುಗರಿಗೆ. ಥ್ಯಾಂಕ್ ಯು ಸೋ ಮಚ್ ರೀ. ಓ, ನಾ ಪೇಡೆ ಅನ್ಕೊಂಡಿದ್ದೆ, ಆಕ್ಚುಲಿ ತೆಗೆದ್ಮೇಲೆ ಗೊತ್ತದ ಅದು ನನ್ನ ಫೇವ್ರೇಟ್ ಲಾಡು ಐತ್ರಿ. ನೋಡ್ರಿಲೇ, ಮೋತಿಚೂರ್ ಲಾಡು. ವಾವ್, ನೋಡಿದ್ರೆ ಬ್ಯಾಗ್ ನೀರು ಬರೋದೈತಿ. ಅಲ್ಟಿಮೇಟ್ ಮಸ್ತ್ ಅದಾವತ್ತೆ ಲಾಡು. ಮುಕ್ಕೊಂಡಿ ಅಲ್ಲ ಅಲ್ಲಿ. ಮತ್ ಮಕ್ಕೊಂಡಾರ ಮಕ್ಕೋಬಾಯಲ್ಲಿ ಅಷ್ಟ ಮಕ್ಕೊಂಡೇನ ತಗೊಂಡ್ರಿ ನಮ್ಮ ಮಮ್ಮಿ. ಅಲ್ಲೇ ಕುತ್ತಲ್ಲೇ ತಗುಡಿಸ್ತಾಳ, ಕರೆ ಹಾಸೋದಿಸ್ಕೊಂಡು ಮಕ್ಕೊಳಕ್ ಬಾಳ. ಅಲ್ಲಿ ಯಾವುದೋ ಒಂದು ಹಳೆ ಹಿಂದಿ ಪಿಕ್ಚರ್ ಅಂತ, ಅದು ನೋಡ್ಕೊಂತ ಅಲ್ಲೇ ಹಾಸ್ಕೊಡ್ತಾನೆ ಮಕ್ಕೋಬಾ. ಸೋಫಾ ಮೇಲೆ ಏನ್ ಆಗಿಲ್ಲ, ಸೋಫಾ ಮೇಲೆ ಮಕ್ಕೋಬಾ. ಬಿಸಿಲಿಗೆ ಒಂದ್ ಸ್ವಲ್ಪ ಹೊತ್ತು ಸೋಫಾ ಮೇಲೆ ಅಡ್ಡ ಬಾ. ನೋಡ್ರಿ, ಇಂಥದ್ದು ನಮ್ಮ ಕೆಲಸ. ತಾಯಿ ಆದ್ಮೇಲೆ ಮಕ್ಕಳಿಗೆ ಕೇರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಈ ಬೇಸಿಗೆಗಾಲದೊಳಗೆ ನಾವು ನಮ್ಮ ಸ್ಪರ್ಶಾಗ ಯೂಸ್ ಮಾಡತ್ತಿದ್ದ ಮಮ್ಮ ಅರ್ಥದ ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀಮ್ ಫಾರ್ ಬೇಬೀಸ್. ಇದ್ರೊಳಗೆ ಓಟ್ಸ್ ಮಿಲ್ಕ್ ಐತಿ ಆ್ಯಂಡ್ ಕ್ಯಾಲೆಂಡುಲಾ ಐತಿ, ಟಾಕ್ಸಿನ್ ಫ್ರೀ ಐತಿ. ಡರ್ಮಟಾಲಜಿಸ್ಟ್ಗಳು ಇದನ್ನ ಟೆಸ್ಟ್ ಮಾಡ್ಯಾರ. SPF 30 PA+++ ಐತಿ. ಇದನ್ನ 0ದಿಂದ 10 ವರ್ಷದ ಇದ್ದ ಹುಡುಗರಿಗೆ ಯೂಸ್ ಮಾಡ್ಬೋದು. ಇದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಮಮ್ಮ ಅರ್ಥದ ಎಲ್ಲ ಪ್ರಾಡಕ್ಟ್ಗಳು ನ್ಯಾಚುರಲ್ ಆಗಿನೇ ಇರ್ತಾವೆ. ಅಷ್ಟೇ ಅಲ್ದನ ಸೂರ್ಯನ ಕಿರಣದಿಂದ ಬರುವಂತಹ UVA UVB ಇಂದ ನಮ್ಮ ಮಕ್ಕಳಿಗೆ ಇದು ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಇದು ಎಲ್ಲಿ ಸಿಗ್ಬೋದು ನಿಮ್ಗೆ ಅಂತ ಹೇಳಿ ನೀವು ವಿಚಾರ ಮಾಡಿದ್ರೆ ಅಂದ್ರೆ ಆನ್ಲೈನ್ ಒಳಗೂ ಸಿಗ್ತೈತಿ, ಆಫ್ಲೈನ್ ಒಳಗೂ ಸಿಗ್ತೈತಿ. ಆಫ್ಲೈನ್ ಒಳಗಂದ್ರೆ ಜನರಲ್ ಸ್ಟೋರ್ ಅಥವಾ ಮೆಡಿಕಲ್ ಸ್ಟೋರ್ ಒಳಗೆ ಸಿಗ್ತೈತಿ. ಆನ್ಲೈನ್ ಒಳಗಂದ್ರೆ ಅಮೆಝಾನ್, ಪರ್ಪಲ್ ಪೇ, ಫ್ಲಿಪ್ಕಾರ್ಟ್, ನೈಕಾ, ಮಮ್ಮ ಅರ್ಥದ ಒಂದು ಆ್ಯಪ್ ಐತಿ, ಅಲ್ಲಿ ಸಹಿತ ಇದು ಸಿಗ್ತೈತಿ. ಮಮ್ಮ ಅರ್ಥದ ಆ್ಯಪ್ ಒಳಗೆ ಹೋಗಿ ನೀವು ತೊಗೊಂಡ್ರಿ ಅಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗ್ತೈತಿ. ನನ್ನ ಕೂಪನ್ ಕೋಡ್ ಶ್ವೇತಾ P 2024ನ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಅಷ್ಟೇ ಅಲ್ದ ನೀವು ಮಮ್ಮ ಅರ್ಥದ ಆ್ಯಪ್ ಒಳಗೆ ಹೋಗಿ ತೊಗೊಂಡ್ರಿ ಅಂದ್ರೆ ಅವರು ನಿಮ್ಮ ಹೆಸರಲ್ಲಿ ಒಂದು ಗಿಡನ ನೆಟ್ಟು ಆ ಗಿಡದ ಲೊಕೇಶನ್ನ ನಿಮ್ಗೆ ಸೆಂಡ್ ಮಾಡ್ತಾರೆ, ಭಾರತವನ್ನ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಾಕ. ಏನ್ ಅನ್ಸುತ್ತ? ಏನೋ ಚಾಲೆಂಜ್ ಮಾಡ್ತೇನೆ ಅಂದಿ. ಏನಂತ ನಿನ್ ಚಾಲೆಂಜ್ ಎಲ್ಲ ಐತಿ? ಸ್ಪರ್ಶ ಊಟ ಮಾಡಿಸ್ತೇನೆ, ಊಟ ಮಾಡಿಸಿ ಹೋಗೋಣ್ರಿ ಅಂತ. ಅಲ್ಲೋಡಲ್ಲಿ ಅಜ್ಜಿ ಮೊಮ್ಮಗಳ ಸೇಮ್ ನೈಟಿ. ಏನದು ಮತ್ತೆ ಹಾಕಿದ್ನಿ ಆಕಿಗೆ?
ಹಾಂ ಹಾಂ ಈಗ ಸಖಿ ಡ್ರೆಸ್ ಕೊಟ್ಟೆ ಇಲ್ಲ ಮನೆಯನ್ನ ತರ್ಬೇಕು. ತರೋಣ ಅಂತ ನೋಡ್ರಿ. ಯಾವ ಬಂದ್ರೆ ಅನ್ನಾರ? ಹೌದಾ, ನಾನು ನೋಡಿಲ್ಲ. ಎಲ್ಲೋ ಟ್ರೋಲ್ ಸಾಂಗ್ ಕೇಳದತ್ಲ? ನೀವು ಆಚೆ ಬಂದ ಓ ಮತ್ತು ಕಾಪಿರೈಟ್ ಆಗಿಕ್ಕಿರಪ್ಪ. ಅದೊಂದು ರೀಲ್ಸ್ ಮಾಡೋಣ ನೋಡ್ರಿ. ಈಗ ನಾವಿಬ್ರು ಸೇರಿ ಚಾಲೆಂಜಸ್ ಬ್ಲಾಗನ್ನ ಮಾಡ್ಬೇಕಂತ ಹೇಳಿ ಬೆಳಗಾವಿಗೆ ಬಂದೇವಿ, ಮೇನ್ ಸಿಟಿಗೆ. ನೋಡ್ರಿ, ಈಗ ಚಾಲೆಂಜ್ ಮಾಡೋಣಂತ ಲೇಟ್ ಆಗಿದ್ರು ಪರವಾಗಿಲ್ಲ. ಲೇಟೆಸ್ಟ್ ಆಗಿ ನಿಮ್ಗೆ ಇವತ್ತು ಚಾಲೆಂಜ್ ಬ್ಲಾಗನ್ನ ತೋರ್ಸಬೇಕಂತ ಹೇಳಿ ಇಬ್ರು ಪಣ ತೊಟ್ಟೇವಿ. ನೋಡ್ರಿ ಈಗ ಬಟ್ ಒಂದು ಚೇಂಜಸ್ ಐತಿ. ಏನಪ್ಪ ಅಂದ್ರೆ 100 ರೂಪಾಯಿ ಅಂದ್ರೆ ಭಾಳ ಕಡಿಮೆ ಆಕೈತಿ. ಹಾಗಾಗಿ 250 ರೂಪಾಯಿ ಚಾಲೆಂಜನ್ನ ಮಾಡಾತೇವೆ ನಾವು. ಮತ್ತು ಇವತ್ತು ನಾವು ಶಾಪಿಂಗ್ ಮಾಡಕ್ಕೆ ಎಲ್ಲಿ ಬಂದೇವ್ರಿ ಶ್ವೇತಾವ್ರ? ಕಡೆ ಬಜಾರ್, ಬೆಳಗಾವಿ ಕಡೆ ಬಜಾರ್. ಯಾಕಪ್ಪ ಅಂತಂದ್ರೆ ಈಗ ಹೆಂಗೂ ಹಬ್ಬ ಐತಲ್ಲ, ಸೊ ಯಾವ ಹಬ್ಬ? ರಂಜಾನ್ ಹಬ್ಬ ಐತಿ ಅಂದ ಕೂಡಲೇ ಇಲ್ಲೆಲ್ಲ ಭಾಳ ಚಂದ ಡೆಕೋರೇಷನು ಮಾಡ್ಯಾರ. ಆ ಡೆಕೋರೇಷನು ತೋರಿಸ್ತೇವಿ. ಮತ್ತೆಲ್ಲ ಹೊರಗೆ ಸ್ಟಾಲ್ಗಳು ಇರ್ತಾವೆ, ಭಾಳ ಚಲೋ ಐಟಮ್ಗಳು ಸಿಗ್ತಾವ. ನಿಮಗೂ ತೋರಿಸ್ತೇವಿ, ನಾವು ನೋಡ್ತೇವಿ. ಬರ್ರಿ, ಹೆಂಗಿತ್ತಂದ್ರೆ ನೋಡೋಣ ಅಂತ ಏನೇನೆಲ್ಲ ಶಾಪಿಂಗ್ ಮಾಡ್ತೇವಿ, ಯಾರು ಗೆಲ್ತಾರ ಅಂತೇಳಿ. ಇಲ್ಲೇ ಪಾರ್ಕ್ ಮಾಡಿಬಿಡೋಣ ಗಾಡಿ. ಓಕೆ ಶ್ವೇತಾ ಅವ್ರೆ, ಈಗ ಎಕ್ಸಾಕ್ಟಾಗಿ ನಾವು ಕಡೆ ಬಜಾರ್ ಸ್ಟಾರ್ಟ್ ಆಗತೈತಿ ಏನ್ರಿ? ಇಲ್ಲೇ ಮಂಗಲ್ದೀಪ್ ಕಡೆ ಅದೇವಿ. ಡೆಕೋರೇಷನ್ ಇಲ್ಲಿಂದ ಕಾಣತೈತಿ ನೋಡ್ರಿ, ಲೈಟಿಂಗ್ ಇದ್ದೆಲ್ಲ ಬರೀ ಕಾಣತ್ಲ. ನೋಡ್ರಿ ತೋರಿಸ್ತೀವಿ. ಹೌದೌದು. ಎಷ್ಟು ಯೂಸ್ಫುಲ್ ಆಗಿರುವಂತಹ ವಸ್ತುಗಳನ್ನ ತಗೋತೇವಿ ಮತ್ತು ಅದು ನಮ್ಗೆ ಎಷ್ಟು ಯೂಸ್ ಆಗ್ತೈತಿ, ಅದ್ರ ಮೇಲೆ ಯಾರು ವಿನ್ನರ್ ಮತ್ತು ಯಾರು ಜಾಸ್ತಿ ತಗೊಂಡಿರ್ತಾರಲ್ಲ ಅವರು ವಿನ್ನರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ ನಾವು. ಓಕೆ, ಇದಕ್ಕೆ ಜಡ್ಜ್ ಯಾರು? ಜಡ್ಜ್ ನಾವಾ ಡಿಸೈಡ್ ಮಾಡ್ಕೊಂಡು ಜೆನ್ಯೂನ್ ಆಗಿ ಜಡ್ಜ್ ಮಾಡೋದು. ಓಕೆ ಓಕೆ ಓಕೆ. ನೋಡ್ರಿ, ಇಲ್ಲಾಂದ್ರೆ ನಮ್ಮ ಎಲ್ಲ ಮುದ್ದು ಕುಟುಂಬದವ್ರ ಕಡೆ ಜಡ್ಜ್ ಮಾಡ್ಸೋಣ. ಹಾಂ, ನೀವು ಜಡ್ಜ್ ಮಾಡಬೇಕಂದ್ರೆ ಹಾಂ, ನೀವು ಜಡ್ಜ್ ಆಗಿ ನೀವು ಆಗ್ರಿ. ಯಾರು ಜಾಸ್ತಿ ವಿನ್ ಅಂತ ಹೇಳಿ ನೀವು ಕಮೆಂಟ್ ಹಾಕ್ತಿರಲ್ಲ ಅಂದ್ರೆ ಪವನ್ ವಿನ್, ಶ್ವೇತಾ ವಿನ್ ಅಂತ ಹೇಳಿ ಅದ್ರ ಮೇಲೆ ಯಾರು ನಾವು ವಿನ್ ಆಗ್ತೇವೆ ಅಂತ ಹೇಳಿ ನೀವು ಡಿಸೈಡ್ ಮಾಡಿರಿ. ಈಗ ನಮ್ಮ ಕಡೆ 500 ರೂಪಾಯಿ ಐತಿ, ಅದಕ್ಕೆ ಫಸ್ಟ್ ಚೇಂಜ್ ಮಾಡಿಸ್ಕೊಂಡು 250 ಡಿವೈಡ್ ಮಾಡೋಣ ಅಂತ ಬರ್ರಿ. ನೋಡ್ರಿ ನೋಡಿ, ಈಗ ಚೇಂಜ್ ಮಾಡಿಸ್ಕೊಳಕ್ಕೆ ಅಲ್ಲೇ ಪಾನ್ ಶಾಪಿಗೆ ಹೋಗ್ತಾರೆ, ಚೇಂಜ್ ಮಾಡಿಸ್ಕೊಳ್ತಾರೆ. ಬಟ್ ಇಲ್ಲಿ ಏನೇನೋ ಭಾಳ ಡಿಫ್ರೆಂಟ್ ಥಿಂಗ್ಸ್ ಅದಾವ. ನೋಡ್ರಿ, ಈಗ ಚಿಲ್ಲರ್ ಮಾಡಿಸ್ಕೊಂಬಂದಾರ 250 ನನ್ನ ರೊಕ್ಕ ನಂಗೆ ಕೊಟ್ಬಿಡಿ. ನಿಂಗೆ ಯಾವ್ದು ಬೇಕಿದ್ರೆ ಹೋಗ ಚಿಲ್ಲರ ಕೊಟ್ರಿ ನನಗೆ. ತಗೋ. ಥ್ಯಾಂಕ್ ಯು. ನೋಡ್ರಿ, ಹೋಗೋಣಂತ. ಮತ್ತೆ ಏನೇನು ಶಾಪಿಂಗ್? ಬಾಟಾ ಮುಂದೆ ನಿಂತಿರಲ್ಲ, ಬಾಟಾ ಶಾಪಿಂಗ್ ಮಾಡೋರೇನು? ಮತ್ತೆ ನೋಡ್ರಿ, 250 ರೂಪಾಯಿ ಶಾಪಿಂಗ್ ನಾ ಇವರಿಗೆ ಏನು ಕೊಡಿಸ್ತೇನೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ ಓಕೆ. ನೋಡ್ರಿ ಸೀತಾ, ರೊಕ್ಕ ಪಕ್ಕ ಕಳ್ಕೊಂಡ್ರೆ ಸಂಬಂಧ ಇಲ್ಲ. ಏನು ನನ್ನ ಕಡೆ ಕರೆಕ್ಟಾಗಿ ಇಟ್ಕೊಂಡೆ. ಓಕೆ, ನನಗೂ ಅದೇ ರೂಲ್ಸ್. ಆಮೇಲೆ ಕಳ್ಕೊಂಡ್ವಿ ಅಂದ್ರೆ ಕಳ್ಕೊಂಡೇವೆ ಅಂತ ಹೇಳೋದು. ಹಾಂ, ಯಾಕಂದ್ರೆ ನಾವು ಯಾವಾಗೂ ಕ್ಯಾಶ್ ಕ್ಯಾರಿ ಮಾಡೋಂಗಿಲ್ಲ. ಇವತ್ತು ಕ್ಯಾಶ್ ಕ್ಯಾರಿ ಮಾಡ್ಕೊಂಡು ಹೊಂಟೇವಿ ಇಬ್ರು ಗಂಡ ಹೆಂಡತಿ ಕೂಡಿ. ಅಯ್ಯೋ, 250 ಹಂಚ್ಕೊಂಡೇವಿ. ಈಗ ಹಂಚ್ಕೊಳ್ಳೋದಂತ್ರ ಆತು. ನೋಡ್ರಿ, ಕಡೆ ಬಜಾರ್ಗೆ ಎಂಟ್ರಿ ಕೊಟ್ಟೇವಿ. ನೋಡೋಣ ಏನೇನು ತೊಗೋತಾರಂತೆ ನಮ್ಮ ಶ್ವೇತಾ ಅವರು. ನಾ ಏನು ತೊಗೋತೇನೆ ರ್ಯಾಂಡಮ್ ಆಗಿ ತೊಗೊಂತ ಹೋಗ್ತೇವೆ. ರೊಕ್ಕ ಮುಗಿಯೋ ಮಟ್ಟ ಒಟ್ಟು ಲಾಸ್ಟ್ 1 ರೂಪಾಯಿ ಸಹಿತ ಉಳಿಸೋಂಗಿಲ್ಲ. 1 ರೂಪಾಯಿ ಉಳಿದ್ರು ಅದ್ರದ್ದು ಏನ್ರ ತೊಗೊಳೋದ. ಎಸ್ ಅವ್ರ ಕಡೆ ಬಜಾರ್ ಮಾರ್ಕೆಟ್ ನೋಡ್ರಿ, ಫುಲ್ ಗಿಜಿ ಅನ್ನತೈತಿ. ಏನ್ ತಗೋತಿ ಏನ್ ಬಿಡ್ತಿ ಇಂಥದ್ರಾಗ ನಾವು ಬರೇ 250 ರೂಪೀಸ್ ಶಾಪಿಂಗ್ ಮಾಡಕ್ ಬಂದೇವಿ. ಅಯ್ಯೋ, ಯಾರು ವಿನ್ ಆಕಾರ ನೋಡು. ನನ್ಗಂತೂ ಭಾಳ ಎಕ್ಸೈಟೆಡ್ ಅದೇ. ಓಕೆ ಓಕೆ ಓಕೆ. ಎಷ್ಟೊಂದು ಮಾಡ್ಯಾರ ನೋಡ್ರಿ, ಭಾರಿ ಮಸ್ತ್ ಮಾಡ್ಯಾರ. ಇನ್ನು ಮುಂದೆ ಹೋಗಿ ಬರ್ರಿ, ಕಾಣಿಸ್ತೈತಿ. ನಾವು ಭಾಳ ದೂರ ಗಾಡಿ ಹಚ್ಚಿ ಬಂದೇವಲ್ಲ, ಹಿಂಗಾಗಿ ನಮ್ಗೆ ನಡ್ಕೊಂತ ಹೋಗೋದು ಭಾಳ ಆಗತ್ತೈತಿ. ಬಿಟ್ಟು ಬಂದಿವಿ, ಚಲೋ ಆತ. ಇಲ್ಲಾಂದ್ರೆ ನಮ್ಗೆ ಹೌದೌದೌದು. ನೋಡ್ರಿ, ಇಲ್ಲೇ ನಮ್ಮ ಶ್ವೇತಾ ಅವ್ರ ಫಸ್ಟಿಗೆ ನನಗೆ ಶಾಪಿಂಗ್ ಮಾಡಕ್ ಹೊಂಟ್ರ. ಎಷ್ಟಂತ? ಬಾರ್ಗೇನ್ ಮಾಡ್ಲಾ? ಹಾಂ, ಕೇಳಿ ನೋಡ್ಲಾ. ನಿಂದು ಎಷ್ಟು ರೇಟ್ ಐತದ ಕೇಳಿ ನೋಡು, ಬಾರ್ಗೇನ್ ಮಾಡಿ ನೋಡು. ಎಷ್ಟಕ್ಕೆ ಇದೆ ನೋಡು. ನೋಡ್ರಿ, ಇನ್ನು 150 ಅಂತ ನೋಡಿ, ನಿನಗೆ ನೀನು ಇಷ್ಟ. ಕಲರ್ ನೋಡು ಒಮ್ಮೆ 150 ರೂಪಾಯಿ ಆರಿಸ್ತೀವೋ ಏನು ಮಾಡ್ತೀವೋ ನೋಡ. ಚಾಲೆಂಜರ ಬರೀ 200 ರೂಪಾಯಿ ಐತಿ. ಅಷ್ಟ್ರೊಳಗೆ ಶಾಪಿಂಗ್ ಮಾಡ್ಬೇಕು. ಏನೇನು ಮಾಡ್ತೀವಿ ಮಾಡ. ಏನೋ ಗೊತ್ತಿಲ್ಲಪ್ಪ, ಸಣ್ಣದು ಅನ್ಸಾತೈತಿ. ಓಕೆ ಓಕೆ, ಬರ್ರಿ ಹೊಳ್ಳಿ ಬರ್ತೇವೆ ತಡ್ರಿ ಅಣ್ಣ.
ವಾಪಸ್ ಬರ್ತೇವ್ರಿ ಮತ್ತೆ ಬರ್ರಿ ನೋಡೋಣ. ಬಟ್ ನಂಗೆ ಅನಿಸ್ತಾ ಮುಂದೆ ಹೋಗಿ ವಾಪಸ್ ಬರೋಣ ಅಂತ ಹೇಳಿ, ಯಾಕಂದ್ರೆ ನನ್ನ ಕಡೆ ಇರೋದೇ 250 ರೂಪಾಯಿ. ಹೌದು 50 ರೂಪಾಯಿ ಹಾಂ ಹಾಂ ಏನು ಜಾಸ್ತಿ ತಗೊಳಕ್ ಆಗಂಗಿಲ್ಲ. ಓಕೆ ನೋಡೋಣ್ರಿ ಇನ್ನ ಮುಂದೆ ಭಾಳ ಅಂಗಡಿಗಳು ಅದಾವ. ಇದೇನಿದೆ ಹುಡುಗಿಯರ ಟಾಪ ಅಲ್ಲ ಹುಡುಗರು ಏನೇನು ತಗೊಂಡು ತೋರಿಸ್ತೇನೆ ನಿಮ್ದು. ಓಕೆ ಓಕೆ ಬರ್ರಿ ಬರ್ರಿ ಬರ್ರಿ. ಇಲ್ಲಿ ನೋಡ್ರಿ ಶ್ವೇತಾ ಎಷ್ಟು ಚಂದ ಕಾಣಿಸ್ತೈತಿ ಡೆಕೋರೇಷನ್ ಭಾರಿ ಮಾಡ್ಯಾರಲ್ಲ ಈ ಸತಿ ಅಲ್ಟಿಮೇಟ್. ಶ್ವೇತಾ ಭಾರಿ ಅನ್ಸತ್ತಲ್ಲ ಲೈಟಿಂಗ ನೋಡ್ರಿ. ನಮ್ಮ ಶ್ವೇತಾ ಅವ್ರು ಹೊಂಟ್ರಿ ಮುಂದೆ ನೋಡ್ರಿ ಅಲ್ಲಿ ಹೋಗಿ ನಿಂತ್ರ ಲೈಟಿಂಗ್ ಎಂಜಾಯ್ ಮಾಡತ್ತಾಳ ನಮ್ಮ ಶ್ವೇತಾ. ಶ್ವೇತಾ ಅವ್ರ ನಾ ಫಸ್ಟ್ ನಿಮ್ಗೆ ಇಯರಿಂಗ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಚಂದ ಅದಾವು, ಫುಲ್ ಡಿಸೈನ್ ಅದಾವು. ಯಾವ ತಗೊಳ್ಳಿ ಫಸ್ಟ್ ನೋಡ್ತೇನೆ. ಇಲ್ಲ ಫಸ್ಟ್ ನೋಡ್ತೇನೆ ಆಮೇಲೆ ರೇಟ್ ಕೇಳ್ತೇನೆ ಅವ್ರಿಗೆ. ಸೆಲೆಕ್ಟ್ ಮಾಡ್ರಿ ಫಸ್ಟ್ ಸೆಲೆಕ್ಟ್ ಮಾಡ್ತೇನೆ. ಹುಡುಗಿಯರಿಗೆ ಅಂತೂ ಬಹಳಷ್ಟು ಜ್ಯುವೆಲ್ರಿ ಸಿಗ್ತಾವೆ. कब्जा मारे तो एक मिनट कब्जा मारे परा है बना बेगारी दिख जाती तो अगर आ जाते तो कौन गलत वो यार सोचते थी कि आधा बांट के ಶ್ವೇತಾ ಅವ್ರೆ ಈ ಇಯರಿಂಗ್ ತೊಗೊಳತ್ತೇನೆ ನೋಡ್ರಿ ನಿಮಗೆ. ತೋರಿಸ್ತಾರೆ ತಡ್ರಿ. वो स्वाब है ना कहीं ಹಾಂ ಗ್ರೀನ್ ಕಲರ್, ಯಾಕಂದ್ರೆ ನಿನ್ನ ಕಡೆ ಹಸಿರು ಸೀರೆ ಭಾಳ ಅದಾವಲ್ಲ ಅದ್ರ ಸಲುವಾಗಿ ಇದನ್ನು ತೊಗೊಂಡೇನಿ. ಇದಕ್ಕೆ 30 ರೂಪಾಯಿ ಅಂತ. ಸೊ 30 ರೂಪಾಯಿ ಇಲ್ಲಿಗೆ ಡಮ್. ಅಲ್ಲ ನೀವು ಹುಡುಕರ್ಲ ಸಿಗ್ತಾವ ನಿಮಗೂ ತಲೆ ಓಡಿಸ್ಬೇಕ್ರಿಪ್ಪ. ಅಣ್ಣ ಪ್ಯಾಕ್ ಮಾಡಿಕೊಡ್ರಿ. ಏನು ಹಿಂಗೆ ಕೊಡ್ತೀರಿ? ಹಿಂಗೆ ರೀ ಹಿಂಗೆ ಕೊಡ್ತಾರೆ. ಇದನ್ನ ಹಿಂಗೆ ತೊಗೊಂಡೋಗೋನ್ ಆತ. ಎಸ್ ಅಣ್ಣ ಕಮ್ಮಿ ಮಾಡಿರಲ್ಲ ಸ್ವಲ್ಪ, ಒಂದು 5 ರೂಪಾಯಿ ಕಮ್ಮಿ ಮಾಡಿರಿ. ಬರೀ ಚಾಲೆಂಜ್ ಮಾಡತ್ತೇನೆ ರೀ ಅದಕ್ಕೆ. ಅದೇ 5 ರೂಪಾಯಿ ಉಳಿಸಿದ್ನೆ ಮತ್ತೆ 5 ರೂಪಾಯಿ ಉಳಿತಾವಲ್ಲ ಅಂತ. ನೋಡ್ರಿ ಇವ್ರಂತೂ 30 ರೂಪಾಯಿ ಶಾಪಿಂಗ್ ಮಾಡಿದ್ರು. ಈಗ ಮತ್ತೆ ಮುಂದೆ ಏನೇನು ಅದಾವ ನೋಡೋಣ ಅಂತ. ನೋಡ್ರಿ ಏನ್ರಿ ಶ್ವೇತಾ ಅವ್ರ ಏನು ಮಾಡಕತ್ತೀರಿ? ಟೀ ಶರ್ಟ್ ತಗೊಳತ್ತಲ್ಲಿ 250 ಅಂದ್ರೆ ಅವ್ರ 150ಗೆ ಕೇಳಿದ್ವಿ ಹೂ ಅಂತ ಅವ್ರ. ಹಾಂ ನೋಡ್ರಿ ಕಲರ್. ಓಕೆ ಯಾವ ಕಲರ? ನಿಮ್ಗ ಗ್ರೇ ಕಲರ್ ಇಷ್ಟ? ಟೀ ಶರ್ಟ್ 2 ಅದಾವ, ಹಾಗಾಗಿ ಗ್ರೇ ಕಲರ್ನ ತಗೊಳತ್ತಲ್ಲಿ. ಓಕೆ ನೋಡ್ರಿ ನಮ್ಮ ಶ್ವೇತಾ ಅವ್ರ ಚಲೋ ಟೀ ಶರ್ಟ್ ಆರಿಸ್ಬಿಟ್ರು ಒಮ್ಮಿಂದ ಮಕ್ಳೆ. ಕ್ವಾಲಿಟಿ ಚಲೋ ಐತಿ, ಜೆನ್ಯೂನ್ ಆಗಿ ಹೇಳತ್ತೇನೆ. ನಾರ ಹಿಡಿದು ನೋಡಿನಿ ಚಲೋ ಐತಿ. ಗುಡ್. 150 ರೂಪೀಸ್ ಡಮ್ಮ. ತಗೋರಿ ಬರ್ತೈತೆ. ಓಕೆ ನಮ್ಮ ಶ್ವೇತಾ ಅವ್ರದ್ದು 150 ರೂಪಾಯಿ ಡಮ್ ಆತ. 100 ರೂಪಾಯಿ ಉಳ್ದೈತಿ. 100 ರೂಪಾಯಿನಾಗ ಏನು ಶಾಪಿಂಗ್ ಮಾಡೋರು ನೋಡೋಣ. ನೆಟ್ ನಾನು ಇನ್ನೂ ಏನು ತೊಗೊಂಡಿಲ್ಲ. ನಾನು ಒಂದೇ ತೊಗೊಂಡೇನು 30 ರೂಪಾಯಿ ಕೊಟ್ಟು. ನೋಡ್ರಿ ಈಗ ಉಂಗುರ ತೊಗೋಬೇಕಂತೇಳಿ ನಿಂತೇನೆ ನೋಡ್ರಿ. ಇಲ್ಲೇ ಇವು ಉಂಗುರಗಳು ಚಂದ ಅದಾವ. ನೀ ಹೆಂಗೂ ಬೆಳಗಾವಿ ಚಿಟ್ಟೆ ಅಲ್ಲ, ಅದಕ್ಕೆ ನಿಮ್ಗೆ ಈ ಚಿಟ್ಟೆಗಳಂತ ಉಂಗುರ ತೊಗೊಂಡೇನು. ಎಲ್ಲ ಸೇಮ್ ಅದಾವೆ. ಇದೊಂದು ಡಿಫ್ರೆಂಟ್ ಐತಿ. ಕರೆ ಕಟ್ಟಾಗೈತೇನೆ ಇದು ಸ್ವಲ್ಪ ಕೆಳಗೆ ಕಟ್ಟಾಗೈತಿ. ಇದು ಇಂಥದ್ದು ಇನ್ನೊಂದು ಐಟಮ್ ನೋಡಿ. 20 ರೂಪಾಯಿ. ಹಾಂ ಹೌದು. ಬಟ್ ಇವು ಚಿಟ್ಟೆ ಚಂದ ಅದಾವು. ಅದು ಗ್ರೀನ್ ಕಲರ್ ಇದನ್ನು ಚಂದ ಐತಿ, ಮುರಿದೈತಿ. ಈ ಗ್ರೀನ್ ಕಲರ್ ಹೆಂಗೆ ಅನಿಸ್ತೈತಿ? ಆ ಗ್ರೀನ್ ಕಲರ್ ಜೋಡಿ ಈ ಗ್ರೀನ್ ಕಲರ್ ಮ್ಯಾಚ್ ಆಕೈತೇನು? ಏನು ನಿಮ್ಮ ಶಾಪಿಂಗ್ ಜೋರ್ರಿ ಶ್ವೇತಾ? ಇಲ್ಲಿ ಮ್ಯಾಲೆ ಲೈನ್ಯಾಗ ಅದ ನೋಡ್ರಿ. ಅವ್ರು ಕೇಳಿದ್ನಿ. ಎಸ್ ದೊಡ್ಡದಾಕೈತಿ. ಪರ್ಫೆಕ್ಟ್ ಐತಿ. ನಡೀತೈತಲ್ಲ? ಡನ್. ಕಮೆಂಟ್ ಮಾಡ್ರಿಪ್ಪ. ಎಸ್ ಕೊಡ್ಲೇಬೇಕಲ್ರಿ. ಪಾಪ ಅವ್ರು ಮುಂಜಾನಿಂದ ಕೂತಿರ್ತಾರೆ ವ್ಯಾಪಾರ ಮಾಡಕ್ಕೆ. ಅವ್ರ ಕಡೆ ಏನು ಬಾರ್ಗೇನ್ ಮಾಡೋದು ಅಂತ ಅನ್ನಿಸ್ತೈತವ ಮ್ಯಾಮ್. ಸರಿ ಥ್ಯಾಂಕ್ ಯು. ಬೈ 100 ರೂಪಾಯಿ ಚಿಲ್ಲರೆ. 100 ಇಲ್ಲಿ ಮತ್ತೆ ಡೆಕೋರೇಷನ್ ಚೇಂಜ್ ಐತೆ ನೋಡ್ರಿ. ಹೌದು ಇಲ್ಲಿ ಮತ್ತೆ ಬೇರೆ ಮಾಡ್ಯಾರ. ಹೌದು ಸಣ್ಣಗೆ ಲೈಟಿಂಗ್ ಹಾಕಿ ಭಾರಿ ಡಿಸೈನ್ ಮಾಡ್ಯಾರ. ಮತ್ತೆ ಆ ಲೈಟಿಂಗ್ ಒಳಗೆ ಹಾಂ ಮತ್ತೆ ಚೌಕ್ ಮಾಡ್ಯಾರ ನೋಡಿ ನಡಕ್ ಮತ್ತೇನು ತಗೊಳಕತ್ತೀರಿ ನೋಡ್ರಿ. ಈ ಟಾಪ್ ತೊಗೊಂಡು ನಿಮಗೆ ಹೆಂಗೈತೆ? ಚಲೋ ಐತಿ. 100 ರೂಪಾಯಿ. ಹಸಿರಾಗಿ ಕೊಡಿಸ್ಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಹಾಂ ಹೆಂಗೂ ರಂಜಾನ್ ಹಬ್ಬ ಐತ್ಲಾ, ಅದಕ್ಕೆ ಎಲ್ಲ ಹಸಿರು ಕೊಡ್ಸಾತೇನೆ ನೋಡಿ ನಿಂಗೆ. ಎಷ್ಟು ಅಂತ 150 ರೂಪಾಯಿ. ಚಲೋ ಐತೆ. ಚಲೋ ಐತಿ.
ನೋಡ್ರಿ ತಗೊಳ್ಳಿ. ಈಗ ಮೂರು ಐಟಮ್ ತೊಗೊಂಡೆ ನಿನಗೆ 250 ರೂಪಾಯಿನಾಗ. ನೋಡೋಣ ಈಗ ಎಷ್ಟು ಉಳಿದು ನನ್ನ ಕಡೆ 200 ರೂಪಾಯಿ ಅಂತಂದ್ರೆ ಇನ್ನು 50 ರೂಪಾಯಿ ಉಳಿದು ನನ್ನ ಕಡೆ ಬರೇ. ನಿನ್ನ ಕಡೆ 100 ರೂಪಾಯಿ ಐತಿನಾ? ಸರಿ ಭಯ ಇದು 200 ಅಲ್ಲ? 10 ರೂಪಾಯಿ ವಾಪಸ್ ಕೊಟ್ರೆ. ಅಯ್ಯೋ ಇನ್ನು 50 ರೂಪಾಯಿ ಅಷ್ಟೇ ಉಳಿತಲ್ಲ ನನ್ನ ಕಡೆ. ಮತ್ತೇನು ಶಾಪಿಂಗ್ ಮಾಡಿಲ್ಲ ನಿನಗಿನ್ನ. ನೀನೇನು ನಿನ್ನ ಕಡೆ ಅಷ್ಟು ಇನ್ನೂ 100 ರೂಪಾಯಿ ಅದಾವ. ಈಗ 50 ರೂಪಾಯಿ ಉಳ್ದೈತಲ್ಲ, ಸೊ ಅದಕ್ಕೆ ಇಲ್ಲಿ ಬೆಂಡಿ ಬಜಾರ್ ಕಾರ್ನರ್ಗೆ ಒಂದು ಸ್ಟಾಲ್ ನೋಡಾಕತ್ತೆ ನನಗೆ. ನೋಡೋ ನಿಂಗೆ ಇಷ್ಟ ಆದ್ರೆ ತಗೋತಾನೆ. ಅದಾವ ಅವ್ರ ಕಡೆ ಎಲ್ಲ 100 ರೂಪೀಸ್ ಅದಾವ. ಈಗ ನನ್ನ ಕಡೆ ಉಳ್ದಿದ್ದು ಲಾಸ್ಟ್ 50 ರೂಪಾಯಿ ಉಳ್ದೈತಲ್ಲ, 250ನಾಗ ಈಗ ಲಾಸ್ಟ್ 50 ರೂಪೀಸ್ ಉಳ್ದೈತೆ. ನೋಡೋಣ ಅದ್ರೊಳಗೆ. ಓಕೆ ನೋಡ್ರಿ 250 ರೂಪೀಸ್ ಕಂಪ್ಲೀಟ್ ಆತ. ಏನು ವೈಟ್ ಬೇಕಾ? ನೋಡ್ರಿ ಈಗ ವೈಟ್ ಅಥವಾ ಬ್ಲ್ಯಾಕ್ನಾಗ ಆಪ್ಷನ್ ಕೊಡತೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೋಬೋದಕ್ಕೆ. ಓಕೆ ಶ್ವೇತಾ, ಬ್ಲ್ಯಾಕ್ ಬೇಕಾ ವೈಟ್ ಬೇಕಾ? ಬ್ಲ್ಯಾಕ್ ಇರಲಿ. ಓಕೆ ಬೇ ತೋರಿ. ಥ್ಯಾಂಕ್ ಯು. ನೋಡ್ರಿ ನನ್ನಂತರೂ 250 ರೂಪೀಸ್ ಕಂಪ್ಲೀಟ್ ಆಯ್ತಾ. ನಮ್ಮ ಶ್ವೇತಾವ್ರ ಕಡೆ ಇನ್ನೂ 100 ರೂಪಾಯಿ ಉಳ್ದಾವ. ಟೈಮ್ 9 ಆಗಿ ಬಂತ. ನೋಡ್ರಿ ಬಡ ಶಾಪಿಂಗ್ ಮಾಡ್ರಿ ಹೋಗೋಣಂತ. ನೋಡ್ರಿ ನನ್ನಂತರೂ 250 ರೂಪೀಸ್ ಮುಗೀತ. ಆಲ್ರೆಡಿ ನಾವು ಕಡೆ ಬಜಾರ್ ದಾಟಿ ವಾಪಸ್ ಇದ್ರ ಕಡೆ ಹೊಂಟೇವ್ ನಾವು, ರಾಮದೇವ್ ಗಲ್ಲಿ ಕಡೆ. ನಮ್ಮ ಶ್ವೇತಾವ್ರಿಗೆ ಇನ್ನೂ ಏನು ಸಿಗೋವಲ್ತ ಅಂತ ಹುಡುಕ್ಯಾಡತ್ತಾರೆ. ಏನು ತೊಗೋಬೇಕು ಅನ್ನೋದಕ್ಕೆ ಕನ್ಫ್ಯೂಸ್ ಆಗತ್ತಪ್ಪ. ಇಲ್ಲ ಹುಡುಗರಿಗೆ ಸಾಕ್ಸ್ ತಗೊಳ್ಳಿ. ನಿನಗೆ ಏನು ಬೇಕಾಗ್ತವ? ನನಗೇನು ಕೇಳ್ತೀನಿ ನೀನು? ಏನು ಮಾಡುದ್ರಿ? ಏನು ತಗೊಳ್ಳಿ ಹುಡುಗರಿಗೆ? ಏನು ಗೊತ್ತಾಗವಲ್ತ. ಅಲ್ಲೊಂದು ಏನೋ ಹಚ್ಚಾರ ಬರ್ರಿ. ನನ್ನ ಹೆಂಡತಿಯಲ್ಲಿ ಅಂಗಡಿ ಮುಚ್ಚಾತಾರ, ಅಲ್ಲಿ ಹೊಂಟಾಳ. ಡಿಸ್ಕೌಂಟ್ ಮಾಡಿಗಿಡ್ಯಾರ ಅಂತೇಳಿ. ಹಾಂ ಹೊಡೆದ್ಲಪ್ಪ ನನ್ನ ಹೆಂಡತಿ ಚಾನ್ಸ್. ಎಲ್ಲ ಸೂಟ್ ಆಗಿಲ್ಲ ಯಾರಿಗೆ ಗೊತ್ತ? ಹಾಕೋಬೇಕು ನೀವು ತಗೊಂಡು ಮತ್ತೆ ಹಾಕೋತೇನಲ್ಲ. ಮತ್ತೆ ಕೊಡ್ಸಾತಿ ಇಷ್ಟು ಪ್ರೀತಿಲೆ, ಇಷ್ಟು ಪಿರುತಿಲೆ ಕೊಡ್ಸಾತಿ. ಯಾವ ಕಲರ್ ಬೇಕು ನೋಡ್ರಿ, ಆರಿಸ್ಕೊರಿ ಫಸ್ಟ್. ನಿಂಗೆ ಯಾವ ಕಲರ್ ಬೇಕಾದ ತಗೋಪ. RCB ಐತೇನ್ರಿ? ತಡ್ರಿ ನಾ ಕಲರ್ ನೋಡಾತೇನೆ. ಹಾಕೊಂಡು ನೋಡಿ ಅದ್ರ ಮೇಲೆ ಹೆಂಗೆ ಕಾಣಿಸ್ತೈತೆ. ಹಾಕ ಅಲ್ಲಿಡ್ರಿ ಒಂದು ಅಲ್ಲಿಟ್ಟು ಹಾಕೊಂಡು ನೋಡ್ರಿ. ಯೆಲ್ಲೋ ಕಲರ್ ಇವರಿಗೆ ಸೂಟ್ ಹಾಕೈತೇನೆ ಇಲ್ಲ, ಅದಕ್ಕೆ ಹಾಕೊಂಡು ನೋಡ್ರಿ ಒಂದ್ಸಲ. ಮತ್ತೆ ತಗೊಂಡು ಹೋಗಿ ವೇಸ್ಟ್ ಆಗಬಾರ್ದಲ್ಲ. ಸೂಟ್ ಆಗಲಿಲ್ಲ ಅಂದ್ರೆ ಅದಕ್ಕೆ ರೋಡ್ ಮೇಲೆ ಗೋನ್ ಒಳಗೆ ಹೇಳ್ತು. ಫಿಟ್ ಭಾಳ ಆಕತ್ತೇನದು. ಇಲ್ಲಿ ಲೂಸ್ ಐತಿ, ಇಲ್ಲಿ ಭಾಳ ಫಿಟ್ ಐತಿ. ಭಯ ಇಲ್ಲಿ ದೊಡ್ಡದಿಲ್ಲ, ಇದು ಭಾಳ ಫಿಟ್ ಐತಿ. ಸಣ್ಣ ಹುಡುಗರಿಗೆ ಹಂಗೆ ಆಗ್ತಂಗ ತೆಗಿರಿ. ದೊಡ್ಡ ಸೈಜ್ ಇರ್ಲಿಲ್ಲ ಅವ್ರ ಕಡೆ. ಹೌದು ಫಿಟ್ ಭಯಂಕರ ಇತ್ತದು. ಬರ್ರಿ ಇಲ್ಲಿ 100 ರೂಪಾಯಿ ಕೊಡ್ತಾರನಿಲ್ಲ. ನೋಡ್ರಿ ನಮ್ಮ ಶ್ವೇತಾ ಅವ್ರ ಟ್ರ್ಯಾಕ್ ಪ್ಯಾಂಟ್ ನೋಡಾಕತ್ತಾರ. ಈಗ 100 ಮಾಡ್ಕೊಡ್ರಿ. ಎಷ್ಟಂತ? 150 ಅಂತ. ಬೈ 50 ರೂಪಾಯಿ ಬಿಡ್ರಿ, ಆಕಿ ಚಾಲೆಂಜ್ ಗೆಲ್ತಾಳ. ಇಲ್ಲಂತೂ ನೋಡಂಬರಿ ಮುಂದೇನ್ರಿ ಸಿಗ್ತೈತೇನಂತ. ಬಾಂಡೆ ತಿಕ್ಕೋ ಬ್ರೇಸ್ ಕೊಡಿಸ್ತೇನೆ ನೋಡು. ಬಾಂಡೆ ತಿಕ್ಕಕ್ಕೆ ಯೂಸ್ ಆಕೈತಿ ನಂಗೆ. ಹಾಂ ಯೂಸ್ ಆಕೈತಿ ಬಿಡಿಲ್ಲ ಅಂತಿಲ್ಲ. ಬರ್ರಿ. ಅಯ್ಯೋ 100 ರೂಪಾಯಿಗೆ ಏನು ಸಿಗೋಲ್ಲ ಹುಡುಗರಿಗೆ. ಹುಡುಗಿಯರಿಗೆ ಎಷ್ಟು ಬೇಕಾದ್ರೆ ಅಲ್ಲ 100 ರೂಪಾಯಿನೇ ಇಟ್ಕೊಂಡು ಚಾಲೆಂಜ್ ಮಾಡೋರು ಇದ್ವಿ. ಹಾಕಿತ್ತೇನ? ಒಟ್ಟು ಹಾಕಿದ್ದಿಲ್ಲ ಕರೆನಾ? ಹೌದೇನಿಲ್ಲ, ಅದಕ್ಕೆ ಸ್ವಲ್ಪ ಬಜೆಟನ್ನು ಏರ್ಸಿದ್ವಿ. ಈಗ ಸಪೋಸ್ ಏನ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿ 1000 ಲೈಕ್ ಬಂದು ಅಂದರೆ ಇದಕ್ಕೆ ನೆಕ್ಸ್ಟ್ 1000 ರೂಪಾಯಿ ಚಾಲೆಂಜ್ ಮಾಡ್ತೀವಿ. ಹೌದು ನೋಡ್ರಿ. ಈಗ ಮಾರುತಿಗಲ್ಲಿ ಹೊಂಟೇವೆ ನಾವೀಗ. ಅಲ್ಲೇರ ಏನಾರ ಸಿಗ್ತೈತೆ ನಿಮಗೆ ನೋಡ್ರಿ. ನಂತ ಇಲ್ಲಿ ಗಣಪತಿ ಗಲ್ಲಿ ಒಳಗೂ ನೋಡ್ಬೋದು ನೋಡಿ. ನಿಂಗೆ ಆಪ್ಷನ್ ಐತಿ ಇಲ್ಲಿ. ಹೋಗ್ಕೋತ ನೋಡ್ತೇನೆ ಏನೇನೆಲ್ಲ ಹೋಯ್ಕೊಂತ ನೋಡ್ತಿ, ಹೋಗ್ತಾ ನೋಡ್ತೀಯಾ? ವಾಕೆ ಇವ್ರಿಗೆ ಏನು ತಗೋಬೇಕಾರ ನನಗರ ಗೊತ್ತಾಗ್ವಲ್ತ.
ಹಂಗೇನ್ರಿ ಇವತ್ತು ಮಂಗಳವಾರ ಇರ್ಲಿಲ್ಲ ಅಂದಿದ್ರೆ ನಾನ್ ವೆಜ್ ತಿನ್ನಿಸ್ಬಿಡ್ತಿದ್ನಿ ಫುಲ್ ಖುಷಿ ಆಗ್ಬಿಡ್ತಿದ್ರ. ಹೌದು ನೋಡ್ಲೆ ಮಾಡ್ತೀರಿ ಇವತ್ತು ಮಂಗಳವಾರ ಐತಿ ತಿನ್ನಂಗಿಲ್ಲ. ಏನ್ ತಗೋಬೇಕಂತ ನನಗೆ ಗೊತ್ತಾಗವಲ್ತ. ನಡ್ರಿ ಒಟ್ಟು ಏನ್ರ ಒಂದು ಕೊಡ್ಸೆ ತೀರ್ತೇನಂತ. ಮಾರುತಿ ಗಲ್ಲಿಯಾರ ಪೂರಾ ಬಂದೈತ್ ನೋಡುವ. ಸರಿನ ಬಂದ ನೋಡಲ್ಲಿ ಏನು ಸಿಗ್ವಲ್ತ್ರಿ. ಏನ್ ತಗೋಬೇಕು ಅನ್ನೋದ ತಿಳಿವಲ್ತ್ ನನಗ. ಏನ್ ತಗೊಳ್ಳಿ ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ. ನಾ ಏನ್ ಹೆಲ್ಪ್ ಮಾಡ್ಲಿ ನಿನ್ಗ? ಹೇಳಿದ್ ನಿನಗೆ ಅಲ್ಲೇ ಸಾಕ್ಸ್ ತಗೋಪ ಅಂತೇಳಿ. ಸಾಕ್ಸ್ ಕರೆ ಭಾಳ ಇತ್ತು ಅಂದ ಕೂಡಲೇ ನಾ ತಗೊಳ್ಳಿಲ್ಲ. ನೋಡೋಣ ಈಗ ಮುಂದೆ ಏನ್ರ ಸಿಕ್ಕರೆ ತಗೋತೇನೆ. ಇಲ್ಲಾಂದ್ರ ಬಿಳಿ ಜೆಂಡ ಹಾರಿಸ್ತೇನೆ. ನೋಡೋಣ ಬರ್ರಿ ಏನಂತ ಕೊಡಿಸ್ತೇನೆ ಅಂತ ಒಟ್ಟ ನಿಮ್ಗೆ. ಅಪ್ಪ ಲೇಟ್ ಆಗ್ಬಂತ 9:30 ಆಗ್ಬಂತ ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋದಾರಾಗ ಏನ್ರ ಸಿಕ್ಕರೆ ಕೊಡಿಸ್ತೇನೆ. ಓಕೆ ಓಕೆ. ಏನ್ರಿ ಎಲ್ಲಿ ಮಟ್ಟ ಬಂದ್ರಿ? ಅಲ್ರಿ ವಡಗಾಂವ್ ಬಂದ್ ಮುಟ್ಟಿದ್ರಿ. ಇನ್ನೇನ್ ತಗೋರ್ ನೀವು? ಎಲ್ಲ ಅಂಗಡಿ ಬಂದ್ ಆಗ್ಯಾವ. ಹಂಗಾಗಿ ನನಗೆ ಮೆಡಿಕಲ್ ಸ್ಟಾಪ್ ಮಾಡ್ರಿ. ಅಲ್ಲೇ ಏನ್ರ ಕೊಡಿಸ್ತೇನೆ. ಯೂಸ್ಫುಲ್ ಆಗುವಂತದ್ದು ಕೊಡಿಸ್ತೇನೆ. ಮೆಡಿಕಲ್ ನಡ್ರಿ ಹೋಗೋಣ. ಏನ್ ಕೊಡಿಸ್ತೇನೆ ನಿಮ್ಗೆ ತೋರಿಸ್ತೇನೆ. ಏನ್ ಹೊಲ್ಸದಿ ಮರ ಅಷ್ಟೇ. ನಡ್ರಿ ನೋಡ್ರಿ ನಮ್ಮ ಶ್ವೇತ ಅವ್ರ ಮೆಡಿಕಲ್ ಸ್ಟೋರಿಗೆ ಬಂದ್ರೆ ಏನ್ ತಗೋತಾರ ನೋಡೋಣ ಅಂತ. ಒಟ್ಟು ಅಸಹ್ಯ ಮಾಡಕ್ ನಿಂತಾರ ನಂಗೆ. ಅಯ್ಯೋ ಅಯ್ಯೋ ಭಾರಿ ಯೂಸ್ಫುಲ್ ವಸ್ತು ಕೊಟ್ಟಿ ಬಿಡಪ್ಪ. ಶ್ವೇತ ಅವ್ರ ಎಷ್ಟ್ರಿ ಅದಕ್ಕೆ? ಮೆಮರಿ ಫುಲ್ ಆಗ್ತದ. ಏನ್ ತಗೋರ? ಅಲ್ಲಿ ತಿಕ್ಕೋ ಬ್ರಷ್. ಅಬ್ಬಾ ಇಷ್ಟೊತ್ತನ ಮೆಮರಿ ಫುಲ್ ಆಗಿತ್ತ. ಏನು ಬ್ಯಾಟ್ರಿ ಡೌನ್ ಆತ? ಒಟ್ಟು ಮುಗಿಸೇ ಬಿಟ್ರ ಅಂದ್ರೆ ಅಂತೂ ರೊಕ್ಕ 250 ರೂಪಾಯಿ. ನಾ ಎಲ್ಲಿ ನೀವು ಚಾಲೆಂಜ್ ಅಂತ ಸೋಲ್ತಾರ ಅವ್ರಿದ 250 ರೂಪಾಯಿನಾಗ ಶಾಪಿಂಗ್ ಮಾಡೋದ್ರಿ. ಆಕಿ ನನ್ನ ಸಲಕ್ಕೆ ಶಾಪಿಂಗ್ ಮಾಡ್ಬೇಕ್ರಿ, ನಾ ಆಕಿ ಸಲಕ್ಕೆ ಶಾಪಿಂಗ್ ಮಾಡ್ಬೇಕು. ಅದಕ್ಕೆ ಅವ್ರು ನೋಡ್ರಿ ಅಲ್ಲಿ ಏನೋ ಹುಡುಕ್ಯಾಡ್ ಬಂದ್ರೆ ಕಡೆ ಬಜಾರ್ನಾಗ ಏನೂ ಸಿಗ್ಲಿಲ್ಲ. ಅದಕ್ಕೆ ಸೆಟ್ವೇಟ್ ಜೆಲ್ ತೊಗೊಂಡಾರೀಗ. ಓಕೆ ಓಕೆ 100 ರೂಪಾಯಿ. ಮೀಡಿಯಂ ಕೊಡ್ರಿ. ಹಾಂ ಜಿಗ್ಜಾಗ ತೊಗೊಂಬಿಡ್ರಿ ಬೆಸ್ಟ್. ಏನ್ರಿ ಶ್ವೇತ ಏನಂತ ಬ್ರಷ್? 20 ರೂಪಾಯಿದ? 30. ಇನ್ನು 20 ರೂಪಾಯಿ ಉಳಿತಾ? ಮತ್ತೇನು ತಗೋರ 20 ರೂಪಾಯಿದ? 20 ರೂಪಾಯಿ ಕೊಲ್ಗೇಟ್ ತೊಗೊಂಡ್ರೆ ಅದು ಇಬ್ಬರಿಗೆ ಹಾಕೈತದ. ನನಗಷ್ಟು ಪರ್ಟಿಕ್ಯುಲರ್ಲಿ ಯೂಸ್ ಆಗುವಂಥ ತೊಗೋಬೇಕಲ್ಲ. ಏನ್ರಿ ಅದು? ಟಿಕ್ ಟ್ಯಾಕ? ಟಿಕ್ ಟ್ಯಾಕ ಆತಾ? ಶಾಪಿಂಗ್ ಕಂಪ್ಲೀಟೆಡ್. ಥ್ಯಾಂಕ್ ಯು. ನನ್ಕಿಂತ ಜಾಸ್ತಿ ನೀನ ತಗೊಂಡೇನ ಅಂತ ವಿಚಾರ ಮಾಡಕತ್ ನೀಗ. ನೋಡ್ರಿ ಮನೆಗೆ ಹೋಗಿ ಮತ್ತೊಮ್ಮೆ ಊಟ ಮಾಡಿ ಎಲ್ಲ ಏನೇನು ತೊಗೊಂಡೇವಂತೆ ತೋರಿಸ್ತೇವೆ, ಎಷ್ಟೆಷ್ಟು ಆಗೈತೆ ಅನ್ನೋದನ್ನು ಹೇಳ್ತೇವಂತ. ಹೌದು, ಲಕ್ಷ ಇಲ್ಲ ಏನಕ್ಕಿದೆ. ಯಾರೋ ಮಾತಾಡ್ಕೊತ ನಿಂತಾರ ಅಕ್ಕಿ ಜೊತೆ. ಹಲೋ ಹಾಯ್ ಬಂಗಾರಿ. ಬಾರಮ್ಮ ಬಾರ ಎಲ್ಲಿ ನೋಡ್ರಿ ಇವತ್ತ ಊಟದಾಗ ಹಾಗಲಕಾಯಿ ಪಲ್ಯ, ಜುನಕ ಮತ್ತ ಏನದ ಜುನಕ ಕಂಡಂಗ ಅನ್ನೋದತ್ಲ ಅದ ಅಟ್ಯಾಕ ಖುದ್ದು ಸೇರತ್ನ. ಮತ್ ಚಪಾತಿ ಐತಿ. ಶ್ವೇತ ಚಪಾತಿ ಹಾಕೋ ನನಗ. ಏ ಮಾರಾಯ ಹೀಟ್ ಹಾಕೈತಿ ಬೇಡ ನಂಗೆ. ಕಟಕ್ ರೊಟ್ಟಿ ಕೊಟ್ಟು ನಡಿತೈತಿ. ಯಾವಾರ ಕೊಡು ಕಟಕ್ ರೊಟ್ಟಿ ನಡಿತೈತಿ. ಅದು ಸಜ್ಜಿ ಐತಿ ಅಯ್ಯಪ್ಪ. ಅಷ್ಟು ಮಾಡ್ಬಿಡು. ಅನ್ನ ಸಾರು ಹಾಕ್ಬಿಡು ನಂಗೆ. ಓಕೆ, ಏನೇನು ತೊಗೊಂಬಂದೇವಿ ಅಂತ ಹೇಳಿ ತೋರಿಸುವಂತ ಟೈಮ್. ನಿನ್ನೆ ಬಂದ್ವಿ, ರಾತ್ರಿ ಫುಲ್ ಟಯರ್ಡ್ ಆಗಿತ್ತ. ಕೂಡಲೇ ಹಂಗ ಮಕ್ಕೊಂಡ್ಬಿಟ್ವಿ ಸುಸ್ತಾಗಿ. ಅದಕ್ಕೆ ಬೆಳಗ್ಗೆ ಇದ್ದ ಈ ಬ್ಲಾಗ್ ಅನ್ನ ಎಂಡ್ ಮಾಡತ್ತೀವಿ. ಏನೇನು ತೊಗೊಂಬಂದೇವಿ ತೋರ್ಸಾತೀವಿ. ಫಸ್ಟ್ ನೀವು ತೋರಿಸ್ತೀರಿ? ಫಸ್ಟ್ ನಾ ತೊಗೊಂಡಿದ್ದ ಅಂದ್ರೆ ನಮ್ಮ ಶ್ವೇತಾಗ ಈ ಇಯರಿಂಗ್ಸ್ ನೋಡ್ರಿ ಹೆಂಗದಾವ ಇಯರಿಂಗ್ಸ್ ಅನ್ನೋದನ್ನು ಕಮೆಂಟ್ ಮಾಡಿರಿ. ಆಮೇಲೆ ಇದಾದ್ಮೇಲೆ ಈ ರಿಂಗನ್ನು ತೊಗೊಂಡೆ ನಮ್ಮ ಶ್ವೇತಾಗ ನಾನು. ಹೆಂಗೈತೆ ನೋಡ್ರಿ ಈ ರಿಂಗ. ಇದಕ್ಕೆ ನಾನು 30 ರೂಪಾಯಿ ಕೊಟ್ಟೆ ಫಸ್ಟಿಗೆ. ಆಮೇಲೆ ಇದಕ್ಕೆ 20 ರೂಪಾಯಿ ಕೊಟ್ಟೆ. ಇಲ್ಲಿಗೆ ನಾನು 50 ರೂಪಾಯಿ ಖರ್ಚಾತ. ಇದಾದ್ಮೇಲೆ ನೀವು ತೋರಿಸಿರಲ್ಲ ಏನು ತೊಗೊಂಡ್ರಂತೆ?
ಆಮೇಲೆ ನಾವು ಒಂದು ಟೀ ಶರ್ಟ್ ತಗೊಂಡೆ ಇವ್ರಿಗೆ. ಇನ್ಸ್ಟಾಗ್ರಾಮ್ ಅಂದ್ರೆ ಭಾಳ ಇಷ್ಟ ಅಲ್ಲ ಇವ್ರಿಗೆ, ಹಿಂಗಾಗಿ ಈ ಟೀ ಶರ್ಟ್ ಅನ್ನ ತಗೊಂಡು ಇವ್ರಿಗೆ ಗ್ರೇ ಕಲರ್ ಅಂದ್ರೆ ಫೇವ್ರೇಟ್, ಹಿಂಗಾಗಿ ಗ್ರೇ ಕಲರ್ನ ತಗೊಂಡೆ. 150 ರೂಪೀಸ್ ಕೊಟ್ಟೆ. ಅದಾದ್ಮೇಲೆ ನಾನು ತಗೊಂಡಿದ್ದು ನಮ್ಮ ಶ್ವೇತಾ ಅವ್ರಿಗೆ ಈ ಟಾಪ್ ಚಂದ ಐತಿ. ಇಲ್ಲಿ ಮುಂದೆ ಇದನ್ನ ಭಾಳ ಚಂದ ಐತಿ. ಇದಕ್ಕೆ ಏನಂತಾರೆ, ಇದಕ್ಕೆ ಎಂಬ್ರಾಯ್ಡ್ರಿ, ಅದಕ್ಕಿಂತ ತಗೊಂಡೆ. ಗ್ರೀನ್ ಕಲರ್ ತಗೊಂಡೆ ನಾನು, ಯಾಕಂದ್ರೆ ಹೆಂಗೂ ಈಗ ಅದು ಹಬ್ಬ ಬಂತಲ್ಲ. ಯಾವ್ದು ಹಬ್ಬ? ರಂಜಾನ್ ಅಂದ್ಕೊಳ್ಳಿ ಎಲ್ಲ ಗ್ರೀನ್ ಒಳಗೆ ತೊಗೊಂಡೆ ನಾನು. ಇದು ಗ್ರೀನ್, ಇದು ಗ್ರೀನ್. ಇದಾದ್ಮೇಲೆ ನಾನು ತೊಗೊಂಡಿದ್ದೇನಪ್ಪ ಅಂತಂದ್ರೆ ನಮ್ಮ ಶ್ವೇತಾ ಅವ್ರಿಗೆ ಇದು ಬ್ಲ್ಯಾಕ್ ಕಲರ್ದ ದುಪ್ಪಟ್ಟ. ಯಾಕಂದ್ರೆ ಉಳಿದಿದ್ದು 50 ರೂಪಾಯಿ, ಇದಕ್ಕೆ 200 ರೂಪಾಯಿ ಕೊಟ್ಟೆ ನಾನು ಟಾಪಿಗೆ. ಅಂದ್ಕೂಡಲೇ 50 ರೂಪಾಯಿ ಉಳಿದಿತ್ತು. ಅಂದ್ಕೂಡಲೇ ಬ್ಲ್ಯಾಕ್ ಕಲರ್ ಸ್ಟಾಲ್ ದುಪ್ಪಟ್ಟ ಏನಂತೀರನ್ರಿ, ಇದನ್ನು ತೊಗೊಂಡೇನಿ. ಸೊ ಈಗ ಶಾಲ್ ಹೊದಿಸಿ ಸನ್ಮಾನ ಮಾಡುವಂಥ ಸಮಯ. ಶಾಲ್ ಹೊತ್ಸೋನು, ಸಮಾರಂಭ ಮಾಡೋಣ. ತೋರಿ ಶ್ವೇತಾ, ನಿಮ್ಗೆ ತೊಗೊಂಡಿದ್ದು ನಾನು ಇದಿಷ್ಟೆಲ್ಲ ಹೆಂಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನ ಹೇಳ್ರಿ. ಖುಷಿ ಅನಿಸ್ತ್ರಿ ನಂಗೆ ಸ್ವಸ್ತ್ನಾಗ ಮಸ್ತ್ ಶಾಪಿಂಗ್ ಮಾಡ್ಸಿದ್ದಕ್ಕೆ. ಆಮೇಲೆ ನಾನು ಇದನ್ನ 150 ರೂಪಾಯಿ ಕೊಟ್ಟು ತಗೊಂಡು, ಇನ್ನ 100 ರೂಪಾಯಿ ಉಳ್ದಿತ್ತ ನನ್ನ ಕಡೆ. ಬಟ್ ಏನ್ ತಗೋಬೇಕು ಅನ್ನೋದ ಗೊತ್ತಾಗ್ವಲ್ತ. ಅಲ್ಲೆರ 100 ರೂಪಾಯಿಗೆ ಏನೂ ಬರ್ವಲ್ತ. ಆಮೇಲೆ ಈ ಮೆಡಿಕಲ್ ಶಾಪ್ನಾಗ ಏನಾರ ಕೊಡಿಸ್ತೇನೆ ಅಂದ್ಕೊಂಡು ನಾ ಶಾಕ್. ಆಮೇಲೆ ಇವ್ರಿಗೊಂದು ಸೆಟ್ವೆಟ್ ಜೆಲ್ ತಗೊಂಡು, ಇದು 50 ರೂಪಾಯಿ. ಬ್ರಷ್ ತಗೊಂಡು ಇವ್ರದ್ದು ಬ್ರಷ್ ಬಾದಾಗಿತ್ತು ಅಂದ ಕೂಡಲೇ ಇದು 30 ರೂಪಾಯಿ. ಹಿಂಗಾಗಿತ್ತು ಅದು ಬ್ರಷ್. ಅದಕ್ಕೆ ಚಲೋ ಬ್ರಷ್ ತಗೊಂಡು ಇದಕ್ಕೆ 30 ರೂಪಾಯಿ. ಆಮೇಲೆ ಟಿಕ್ ಟ್ಯಾಕ್ ತಗೊಂಡು ಇದಕ್ಕೆ 20 ರೂಪಾಯಿ. ಓಕೆ ತಗೋರಿ, ನಿಮ್ಮ ವಸ್ತುಗಳನ್ನ ಹೆಂಗೆ ಅನ್ಸಿದ್ವು ಅನ್ನೋದನ್ನ ಹೇಳ್ರಿ. ಕಮೆಂಟ್ ಮಾಡ್ರಿ ಬಡ ಬಡ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಆಮೇಲೆ ನಿಮಗೆ ಒಂದು ಟಾರ್ಗೆಟ್ ಕೊಡ್ತೇನೆ ನಾನು. ನಿಮಗೊಂದು ಟಾರ್ಗೆಟ್ ಐತಿ ನಮ್ಮ ವೀಕ್ಷಕರಿಗೆ. ಈ ವಿಡಿಯೋಕ್ಕೆ ಏನಾರ 1,000 ಲೈಕ್ ಬಂತಂದ್ರೆ ನೆಕ್ಸ್ಟ್ ನಾವು 1,000 ರೂಪಾಯಿದು ಚಾಲೆಂಜ್ ಮಾಡ್ತೇನೆ. ಅಕ್ಕಿ 1,000 ರೂಪಾಯಿ, ನಾವು 1,000 ರೂಪಾಯಿ ಚಾಲೆಂಜ್ ಮಾಡ್ತೇವೆ. 2,000 ರೂಪಾಯಿ 1,000 ರೂಪಾಯಿ ನಾ ಇವ್ರಿಗೆ ಏನಾರ ಕೊಡಿಸ್ಬೇಕು, ಇವ್ರು ನಂಗೆ 1,000 ರೂಪಾಯಿ ಏನಾರ ಕೊಡಿಸ್ಬೇಕು. ಆ ಚಾಲೆಂಜನ್ನ ಮಾಡ್ಬೇಕಂತದೇವಿ. ಇದಕ್ಕೆ 1,000 ಲೈಕ್ ಕಂಪ್ಲೀಟ್ ಆಗ್ಬೇಕಾ. ಮತ್ತು ಈ ಚಾಲೆಂಜಿಗೆ ನೀವು ಜಡ್ಜ್ ಅದರಿ. ಸೊ ಕೆಳಗಡೆ ಬಡ ಬಡ ಕಮೆಂಟ್ ಹಾಕ್ರಿ, ಯಾರು ವಿನ್ ಆದ್ರ ಅಂತ ಹೇಳಿ. ಪವನ್ ವಿನ್, ಶ್ವೇತಾ ವಿನ್ ಅಂತೇಳಿ ನೀವು ಕಮೆಂಟ್ ಹಾಕ್ರಿ. ಯಾಕಪ್ಪ ಅಂತಂದ್ರೆ ಇದನ್ನ ಜಡ್ಜ್ ಮಾಡ್ಕೊಳಕ್ಕಿಂತ ನೀವು ಜಡ್ಜ್ ಮಾಡೋದು ನಮಗೆ ವೆರಿ ಇಂಪಾರ್ಟೆಂಟ್ ಆಕೈತಿ. ಸೊ ನೀವು ಬಡ ಬಡ ಜಡ್ಜ್ ಮಾಡಿ ಕಮೆಂಟ್ಗಳನ್ನ ಹಾಕ್ರಿ. ನಮ್ಮ ರಾಹುಲ್ಗೆ ಒಂದ್ಸಲ ಕರೆದು ಕೇಳೋಣ, ಅವನ ಪ್ರಕಾರ ಯಾರ ಡಿಸರ್ವ್ ಅದಾರು ಅಂತೇಳಿ. ಬಾ ರಾಹುಲ್, ಹೇಳ್ಬಾ. ರಾಹುಲ್ ಒಂದು ಮಾತು ಕೇಳ. ಆಡಿಯನ್ಸ್ ಇದ್ದಂಗ, ನಮ್ಮ ಫ್ಯಾಮಿಲಿ ಇದ್ದಂಗವ. ವಿನ್ ಅಂತ ಬಂದ್ರ ಆಕಾರ ವಿನ್ ಆಗಿದೆ. ಡೈಲಿ ಯೂಸಿಗೆ ಬರ್ತೈತಿ, ಇದು ಡೈಲಿ ಯೂಸಿಗೆ ಬರ್ತೈತಿ, ಇದಂತ್ರಿ ಬಿಡು, ಇದು ಡೈಲಿ ಯೂಸಿಗೆ ಬರ್ತೈತಿ. ಓಕೆ, ಅವ್ರದ್ರಾಗ ನೀ ತೊಗೊಂಡಿದ್ದು 2 ಅಲ್ಲ 3 4 ಅವ್ರಿಗೆ ಇದೊಂದು. ಇದು ಹಬ್ಬಿದಾಗ ಅಷ್ಟ ಹಾಕೋತಾರ, ಇದು ಹಬ್ಬಿದಾಗ ಯಾವಾಗಾರ ಹಾಕೋತಾರ. ಇದೊಂದು ಡೈಲಿ ಯೂಸ್ ಬರ್ತೈತಿ, ನೀವೆಲ್ಲಾನು ಡೈಲಿ ಯೂಸ್ ಬರ್ತೈತಿ. ನೋಡ್ರಪ್ಪ ನಮ್ ರಾಹುಲ್ ನಾವು ವಿನ್ ಆದ್ನಂತ ಥ್ಯಾಂಕ್ ಯು. ಈಗ ನಿಮ್ ಪ್ರಕಾರ ನೋಡೋಣ ಯಾರು ವಿನ್ ಆಗ್ಯಾರ ಅಂತ ಹೇಳಿ ಬಡ ಬಡ ಕಮೆಂಟ್ ಹಾಕ್ರಿ. ಇವ ಅಂತೂ ಅವ್ರ ಅಕ್ಕನ ಸಪೋರ್ಟ್ ಇರ್ತಾನೆ, ಯಾವಾಗ್ಲೂ ನಂಗೆ ಗುರ್ತಿತ್ತ. ಇಬ್ರು 4 ಸಾಮಾನುಗಳನ್ನ ತಗೊಂಡಿವಿ. ಯಾರು ವಿನ್ ಆದ್ರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ನೋಡೋಣ ಯಾರು. ಭಯಂಕರ ಟಫ್ ಇತ್ತು ಕರೆ ಇದು ಮಾಡಕ್. ಯಾಕಂದ್ರೆ ಇಷ್ಟ ಬಜೆಟ್ನಾಗ ಮಾಡ್ಬೇಕು ಅನ್ನೋದೇ ಇರ್ತೈತಲ್ಲ. ಮತ್ ಇಬ್ರು 1 ರೂಪಾಯಿ ಸಹಿತ ಉಳಿಸಿಲ್ಲ, ಎಲ್ಲಾ ಖರ್ಚಾಗ್ಯಾವ ಕರೆಕ್ಟ್ ಆಗಿ. ಮತ್ತ 100 ರೂಪಾಯಿ ಚಾಲೆಂಜ್ ಅಂತ ಇಟ್ಕೊಂಡಿದ್ವಿ. 100 ರೂಪಾಯಿ ತಗೊಂಡ್ ಹೋಗಿದ್ವಿ ಅಂದ್ರೆ ಏನೇನು ಸಿಕ್ತಿರ್ಲಿಲ್ಲ ಅಂತ ನನಗ ಅನಿಸ್ತೈತಿ. ಇನ್ನ ಹುಡುಗಿಯಾಗ ಸಿಕ್ತಿರ್ಬೋದು, ಇಯರಿಂಗ್ಸ್, ಕ್ಲಿಪ್, ಪೌಡರ್ ಡಬ್ಬಿ ಎಲ್ಲ ಸಿಕ್ತಿರ್ಬೋದು. ಬಟ್ ಹುಡುಗರಿಗೆ ಅಂತೂ ಏನು ಸಿಕ್ತಿರಕಿಲ್ಲ ಅಂತ ನನಗ ಅನಿಸ್ತ. ನೋಡೋಣ್ರಿ, ನಮ್ಗೆ ತಿಳಿದಷ್ಟು ನಾವು 250 ರೂಪಾಯಿ ಚಾಲೆಂಜ್ ಮಾಡೇವಿ. ಈ ಬ್ಲಾಗ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, 1,000 ಲೈಕ್ ಕಂಪ್ಲೀಟ್ ಮಾಡ್ರಿ. ನೆಕ್ಸ್ಟ್ 1,000 ರೂಪಾಯಿ ಚಾಲೆಂಜ್ ಮಾಡೋಣ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ ನಾಳೆ ಹೊಸ ವ್ಲಾಗ್ಗಳು ಸಿಗುನಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಮಗ ನಾನು ಸಪೋರ್ಟ್ ಮಾಡ್ತಾನಂತ ಅನ್ಕೊಂಡಿದ್ ನಾನು ಹಂಗ ಮಾಡಿದ್ದೆ ನೋಡ್ರಿ. ಅವ್ರ ನಾನು ಸಪೋರ್ಟ್ ಮಾಡಿದ್ದೆ.